ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲಲ್ಲಿ ಹೊಸದಾಗಿ ಸ್ವಿಚ್ ವರ್ಡ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ 30 ಡಿಫ್ರೆಂಟ್ ಆಫ್ ಸ್ವಿಚ್ ವರ್ಡ್ಸ್ಗಳು ಸಿಗುತ್ತೆ. ಅದು ಸ್ವಿಚ್ ವರ್ಡ್ಸ್ ಪ್ಲೇ ಲಿಸ್ಟಲ್ಲಿ ನಾನು ಸೇವ್ ಮಾಡಿದ್ದೀನಿ. ನೀವಿನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಬಹುದು. ಓಕೆ, ಈ ವಿಡಿಯೋ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ 66 ಪೋರ್ಟಲ್. ಎಸ್, ನಮ್ಮ ಪೋರ್ಟಲ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಯಾರಿಗೆಲ್ಲ ಇನ್ನೂ ವಿಶ್ ಮ್ಯಾನಿಫೆಸ್ಟ್ ಆಗಿಲ್ಲ, ಡೋಂಟ್ ವರಿ, ಮ್ಯಾನಿಫೆಸ್ಟ್ ಮಾಡೋಣಂತೆ. ಓಕೆ, 66 ಪೋರ್ಟಲ್ ಇವಾಗ 6ನೇ ತಾರೀಕು 6ನೇ ತಿಂಗಳು 2024 ಅಂದರೆ 6ನೇ ತಾರೀಕು ಜೂನ್ ಬಂದಿದೆ. ಆ್ಯಂಡ್ ಅವತ್ತಿನ ದಿನ ನಮಗೆ ಅಮಾವಾಸ್ಯೆನೂ ಕೂಡ ಬಂದಿದೆ. ನ್ಯೂ ಮೂನ್ ಕೂಡ ಅವತ್ತೇನೇ ಇದೆ. ಸೊ ಮೋಸ್ಟ್ ಪವರ್ಫುಲ್ ಡೇ 6 ಇಸ್ ದ ನಂಬರ್ ಆಫ್ ವೀನಸ್. ವೀನಸ್ ಅಂದರೆ ಲಕ್ಸುರಿ, ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ಎವ್ರಿಥಿಂಗ್. ಓವರ್ ಆಲ್ ಲೈಫೇ ಶುಕ್ರ ದಶ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ, ಹಾಗೆ ಇದು ಕೂಡ. ಹಾಗಾದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನನಗೆ ನನ್ನ ಲೈಫಲ್ಲಿ ನಡೆದಂಥ ಒಂದು ಮಿರಾಕಲ್ನ ಶೇರ್ ಮಾಡ್ತೀನಿ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಅದು ಯಾರಿಗೆ ನೆನಪಿಲ್ಲ, ಐ ಡೋಂಟ್ ನೋ. ಈ ಏಂಜಲ್ಸ್ಗಳನ್ನು ನಾನು ಯಾಕೆ ಈ ರೀತಿ ನಿಲ್ಲಿಸಿದ್ದೀನಿ ಅಂತ ಹೇಳಿದ್ರೆ, ನೀವಿಲ್ಲಿ ನೋಡ್ಬೋದು 5 ಏಂಜಲ್ಸ್ ಇದೆ ಇಲ್ಲಿ. ಓಕೆ, ಸೊ ಇದು ಒಂದು ಏಂಜಲ್ ಯಾವುದದು ಸೆಲೆನೈಟ್, ಇದು ರೋಸ್ ಕ್ವಾಟ್ಸ್, ಇದು ಕ್ಲಿಯರ್ ಕ್ವಾಟ್ಸ್, ಇದು ಬ್ಲ್ಯಾಕ್ ಟರ್ಮಲೈನ್, ಇದು ಮೂನ್ ಸ್ಟೋನ್. ಓಕೆ, ನಾನು ಈ ಏಂಜಲ್ಸನ್ನು ಒಬ್ಬರು ಸ್ಪಿರಿಚುವಲ್ ಎಲಿಸನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಇವಾಗ ಅವ್ರ ಪೇಜ್ ಇಲ್ಲ. ಐ ಡೋಂಟ್ ನೋ, ನನಗೆ ಸ್ವಲ್ಪ ಇನ್ನೂ ಏಂಜಲ್ಸ್ ಬೇಕಿತ್ತು, ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಸಿಕ್ಕಿಲ್ಲ. ಓಕೆ, ಸರಿ. ಅದು ಇವಾಗ ಇನ್ನೂ ಒಂದು ಗ್ರೀನ್ ಅವೆಂಚರ್ ಇತ್ತು ನನ್ನ ಹತ್ರ. ಓಕೆ, ಸೊ 6 ಏಂಜಲ್ಸು. ಇದು ನನಗೆ ಯಾವತ್ತಿನ ದಿನ ರಿಸೀವ್ ಆಗಿತ್ತು ಗೊತ್ತಾ? 6ನೇ ತಾರೀಕು 6ನೇ ತಿಂಗಳು 2022ರಲ್ಲಿ. ಅಂದರೆ ನೀವು 2022ನ ಆ್ಯಡ್ ಮಾಡಿದರೆ ಆವಾಗ 6 ಇತ್ತು. ಸೊ 6 ಪೋರ್ಟಲ್ ದಿನ 6 ಏಂಜಲ್ಸ್ ನನ್ನ ಮನೆಗೆ ಬಂದಿದ್ದರು. ಆವತ್ತಿನ ದಿನದಿಂದ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಚೇಂಜಸ್ ಆಗ್ತಾ ಬಂದಿದೆ. ಸೊ ನಾನು ಅವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ಆ್ಯಕ್ಚುಲ್ ಚಾನಲ್ ಸ್ಟಾರ್ಟ್ ಆಗಿರೋದು 2023 ಜನವರಿಯಿಂದ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಎಲ್ಲರಿಗೂ ಏಂಜಲ್ಸ್ ಬಗ್ಗೆ ಹೇಳ್ತೀನಿ, ಅದು ಏಂಜಲ್ಸಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ವೂಲ್ಫಿನ್ ಸಕ್ಸಸ್ ಸ್ಟೋರಿ ಒಂದು ಸಲ ನೋಡಿ ನನ್ನ ಚಾನಲಲ್ಲಿ, ಲೈಕ್ ಅನ್ಬಿಲೀವಬಲ್ ಇದೆ. ಎಲ್ಲರಿಗೂ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗದೆ ನಾನು ಲೈಕ್ ಕೊಡ್ತಾ ಇದ್ದೀನಿ ಗೊತ್ತಾ. ಬಟ್ ಅದನ್ನು ಓದಿದಾಗ ನನಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅಷ್ಟು ಖುಷಿಯಾಗುತ್ತೆ. ಬಟ್ ನಾನು ಯಾವ ಒಂದು ಕಮೆಂಟನ್ನು ಕೂಡ ಮಿಸ್ ಮಾಡಲ್ಲ. ಓಕೆ, ಸೊ ಈ ಒಂದು 6 ಏಂಜಲ್ಸ್ ಇದೆ. ಇನ್ನೂ ಒಂದು ಎಲ್ಲೋಯ್ತು ಅಂತ ಹೇಳಿದರೆ, ನಾನು ನನ್ನ ತಂದೆ ಕೊಟ್ಟಿದ್ದೆ ಅದನ್ನು, ಗ್ರೀನ್ ಅವೆಂಚರ್ ಮನಿ ರಿಲೇಟೆಡ್ ಏಂಜಲ್. ಅವರು ಆ್ಯಕ್ಚುಲಿ ಅದು ಅವ್ರ ಕೈಯಿಂದ ಬಿದ್ದೋಗಿ ಹೊಡೆದೋಗ್ಬಿಡ್ತು. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಇತ್ತು ಅವ್ರ ಹತ್ರ. 6 ಮಂತ್ಸ್ ಹೇಗೋ ಮೇಂಟೈನ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಯಾವಾಗಲೂ ಒಂದ್ಸಲ ಅದು ಹೊಡೆದೋಯ್ತು. ಸೊ ಅದನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸಿದ್ವಿ. ಕ್ರಿಸ್ಟಲ್ಸ್ ಏನಾದರೂ ಹೊಡೆದೋಯ್ತು, ಮುರಿದೋಯ್ತು, ಏನು ಮಾಡಬೇಕು ಗೊತ್ತಿಲ್ಲ ಅಂದರೆ ಆ ವಿಡಿಯೋ ಕೂಡ ಎಂಡಲ್ಲಿ ಹಾಕ್ತೀನಿ, ನೋಡಿ ಚೆಕ್ ಮಾಡಿ. ಸೊ ಅವತ್ತು ಒಂಥರ ಬಿಗ್ಗೆಸ್ಟ್ ಡೇ. 6ನೇ ತಾರೀಕು 6ನೇ ತಿಂಗಳು 6ನೇ ವರ್ಷ. 6ನೇ ವರ್ಷ ಅಂದರೆ 2022 ಆ್ಯಡ್ ಮಾಡಿದ್ರೆ 6 ಬರುತ್ತೆ. ಸೊ ಅವತ್ತಿನ ದಿನ ನನಗೆ ಈ 6 ಏಂಜಲ್ಸ್ ಸಿಕ್ಕಿದ್ರು. ಅವತ್ತಿನ ದಿನದಿಂದ ನಾನು ತುಂಬ ಕಾಪಾಡ್ಕೋತಾ ಇದ್ದೀನಿ ಇವ್ರನ್ನ. ಐ ಆಮ್ ನಾಟ್ ಶ್ಯೂರ್. ಮಂಜುಳಾ ಕ್ರಿಸ್ಟಲ್ಸ್ ಅಂತ ಇದ್ದಾರೆ, ಅವ್ರ ಹತ್ರ ಇದು ಸಿಗುತ್ತೋ ಇಲ್ವೋ, ನಾನು ಅವ್ರ ಹತ್ರ ವಿಚಾರಿಸಿಲ್ಲ. ಅವ್ರ ನಂಬರ್, ನಿಮ್ಗೆ ಏನಾದರೂ ಕ್ರಿಸ್ಟಲ್ಸ್ ಬೇಕು ಅಂದರೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ ಥರ ಕ್ರಿಸ್ಟಲ್ ಬೇಕೋ ಅಲ್ಲಿ ತೊಗೋಬೋದು. ಇನ್ ಕೇಸ್ ನನಗೆ ಯಾರಾದರೂ, ನೀವು ವ್ಯೂವರ್ಸ್ ಯಾರಾದರೂ ಕ್ರಿಸ್ಟಲ್ಸ್ ಮಾರ್ತಾಯಿದ್ರೆ ಆ್ಯಂಡ್ ಏಂಜಲ್ಸ್ ಯಾರ ಹತ್ರನಾದರೂ ಇದ್ದರೆ ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ. ನೋಡಬೇಕು, ನಾನು ಬೈ ಮಾಡಬೇಕು. ಆ್ಯಂಡ್ ಯಾರಾದರೂ ವ್ಯೂವರ್ಸ್ ಇಂಟ್ರೆಸ್ಟ್ ಇದ್ದರೆ ಅವರು ತೊಗೊಳ್ಳಿ ಅನ್ನೋದು ಒಂದು. ಓಕೆ, ಅನ್ಫಾರ್ಚುನೇಟ್ಲಿ ಒಂದು ಏಂಜಲ್ ಹೋಗಿಬಿಟ್ಟಿದ್ದಾರೆ. ದ್ಯಾಟ್ಸ್ ಓಕೆ. ಈ 5 ಜನನಂತೂ ನಾನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ನಾನು ಏನು ಮಾಡ್ತಾ ಇರ್ತೀನಿ ಅಂದರೆ, ಯಾವುದಾದ್ರೂ ಒಂದು ವಿಷನ್ನ ಪೇಪರಲ್ಲಿ ಬರೆದು ಒಂದು ಬಾಕ್ಸಲ್ಲಿ ಯಾರಾದರೂ ಒಬ್ಬರನ್ನ ಪಿಕ್ ಮಾಡ್ತೀನಿ. ಐ ಡೋಂಟ್ ನೋ ಹೇಗೆ ಪಿಕ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಇಂಟ್ಯೂಟಿವ್ಲಿ ನಂಗೆ ಅನಿಸುತ್ತೆ ಇವ್ರನ್ನ ಪಿಕ್ ಮಾಡಬೇಕು ಅಂತ. ಸೊ ಇವ್ರನ್ನ ಪಿಕ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅವರನ್ನು ಪಿಕ್ ಮಾಡಿ ಆ ಒಂದು ಚೀಟಿ ಮೇಲೆ ಇಟ್ಬಿಟ್ಟು ಆ ಬಾಕ್ಸ್ನ ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ದಿನ ಬಿಟ್ಟು ನೋಡ್ತೀನಿ, ಆ ವಿಶ್ ಫುಲ್ಫಿಲ್ ಆಗಿರುತ್ತೆ. ಸೊ ಇದನ್ನು ನೀವು ನಾರ್ಮಲ್ ನಿಮ್ಮ ಹತ್ರ ಕ್ರಿಸ್ಟಲ್ ಇರೋದನ್ನು ಮಾಡ್ಬೋದು, ಇಲ್ಲ ಮ್ಯಾಜಿಕ್ ಸ್ಟೋನ್ ಯೂಸ್ ಮಾಡ್ಬೋದು. ಮ್ಯಾಜಿಕ್ ಸ್ಟೋನ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಅವರು ಮ್ಯಾಜಿಕ್ ಬುಕ್ ಆ್ಯಕ್ಟಿವಿಟಿಯಲ್ಲಿ ನೋಡಬಹುದು. ಓಕೆ, ಸೊ ಇದು ನನ್ನ ಚಿಕ್ಕ ಮಿರಾಕಲ್ ಸ್ಟೋರಿ ಅಂತ ಹೇಳಬಹುದು. ಓಕೆ, ಎಸ್. ಹಾಗಾದರೆ ನಾವು 6 ಪೋರ್ಟಲ್ ದಿನ ಏನು ಮಾಡೋದು? ಏನು ಮಾಡೋದು ಬೇಡ. ಈ ಸಲ ನಮ್ಮ ಹತ್ರ ಇರೋ ಎಲ್ಲ ಕ್ರಿಸ್ಟಲ್ಸ್ಗಳನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಣ. ಕ್ಲೆನ್ಸ್ ಅಂದರೆ ಯಾವ ಥರ ಮಾಡ್ತೀರಾ?
ನೀವು ನೀರಲ್ಲಿ ವಾಶ್ ಆದರೂ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಊದಿನ ಕಡ್ಡಿ ತೊಗೊಂಡು ಅದಕ್ಕೆ ಈ ಥರ ಹೊಗೆನಾದರೂ ಕೊಡಿ, ಇಲ್ಲ ಸಾಂಬ್ರಾಣಿ ಹಾಕೋದಿದ್ರೆ ಹಾಕಿ. ಸೊ ನಿಮ್ಮ ಹತ್ರ ಇರೋ ಪ್ರತಿಯೊಂದು ಕ್ರಿಸ್ಟಲ್ಸ್ಗಳನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ಸ್ ಇಲ್ಲ ಅಂದರೆ ದ್ಯಾಟ್ ಇಸ್ ಫೈನ್, ಬಟ್ ಇದ್ದರೆ ಮಾತ್ರ ಕ್ಲೆನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮನ್ನು ನೀವು ಕೂಡ ಕ್ಲೆನ್ಸ್ ಮಾಡ್ಕೊಳ್ಳಿ 6ನೇ ತಾರೀಕು. ಓಕೆ, ಸೊ ಇದು ನೀವು ಅಂದ್ಕೊಳ್ಳಿ, ಒಂದು ಊದಿನ ಕಡ್ಡಿ ತೊಗೊಳ್ಳಿ, ನಿಮ್ಮ ಸುತ್ತ ಈ ಥರ ಊದಿನ ಕಡ್ಡಿನ ಈ ರೀತಿ ಮಾಡ್ಕೊಳ್ಳಿ. ಅದನ್ನು ಒಂದು ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ಫ್ರೀ ಆಗೋ ತನಕ ನೀವು ಮಾಡಿ. ಓಕೆ, ದೆನ್ ಒಂದು ಚಿಕ್ಕ ಕ್ಯಾಂಡಲ್ ಅಥವಾ ದೀಪ ಏನಾದರೂ ಹಚ್ಚಿಬಿಟ್ಟು ಮೆಡಿಟೇಷನ್ ಮಾಡಿ. 5 ಇಂದ 10 ಮಿನಿಟ್ಸ್ ಯೂಟ್ಯೂಬಲ್ಲಿ ಹೋಗಿ ನಿಮಗೆ ಟೈಪ್ ಮಾಡಿದ್ರೆ ಸ್ಮೂದಿಂಗ್ ಮೆಡಿಟೇಷನ್ ಅಂತ ಕೊಟ್ಟರೆ ನಿಮಗೆ ಬೇಕಾದಂಥ ಮೆಡಿಟೇಷನ್ ವಿಡಿಯೋಸ್ ಬರುತ್ತೆ. ಅದನ್ನು ಹಾಕ್ಕೊಳ್ಳಿ. ಒಂದು 5-10 ಮಿನಿಟ್ಸ್ ಜಸ್ಟ್ ಗೋ ಆ್ಯಂಡ್ ಕನೆಕ್ಟ್ ವಿತ್ ಏಂಜಲ್ಸ್ ಜೊತೆ ನೀವಿದ್ದೀರಾ, ಕೂತ್ಕೊಂಡಿದ್ದೀರಾ, ಅವ್ರ ಜೊತೆ ಮಾತಾಡ್ತಿದ್ದೀರಾ ಅನ್ನೋ ಥರ ಕನೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮನ್ನು ನಿಮಗೆ ನೀವು ಹೇಳ್ಕೊತಾ ಹೋಗಿ. ಓಕೆ, ಆ್ಯಂಡ್ ಇನ್ನೂ ಒಂದು ಏನು ಹೇಳಬೇಕಂದ್ರೆ, ಇಲ್ಲಿ ತನಕ ಯಾರ್ಯಾರು ಪೋರ್ಟಲ್ನ ಮಾಡ್ತಾ ಬಂದಿದ್ದೀರಾ ಸಾಕಷ್ಟು ಜನಕ್ಕೆ ವಿಶ್ ಫುಲ್ಫಿಲ್ ಆಗಿದೆ ನನಗೆ ತಿಳಿದ ಮಟ್ಟಿಗೆ. ಬೇಕಿದ್ರೆ ನೋಡಿ, ಲೋಟಸ್ ಡೇ ನಾವೇನು ಮಾಡಿದ್ವಿ ಅಲ್ವಾ, ಆವತ್ತಿನ ದಿನಾನೇ ಒಬ್ಬರಿಗೆ ವಿಶ್ ಫುಲ್ಫಿಲ್ ಆಗಿದೆ. ಆ ಸಕ್ಸಸ್ ಸ್ಟೋರಿ ಇಲ್ಲಿದೆ. ಫಸ್ಟ್ ಆಫ್ ಆಲ್ ಇವರಿಗೆ ಗ್ರ್ಯಾಟಿಟ್ಯೂಡ್, ಇವರ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿರೋದಕ್ಕೆ. ಇವರ ಬೆಸ್ಟ್ ಫ್ರೆಂಡ್ 2 ವರ್ಷ ಆದರೂ ಮಾತಾಡಿರಲಿಲ್ಲ ಅಂತೆ, ಬುದ್ಧ ಪೂರ್ಣಿಮಾ ದಿನ ಬರ್ತಿರೋದು ವರ್ಕ್ ಆಗಿದೆ. ಆನ್ ದ ಸೇಮ್ ಡೇ ಬರ್ದಿದ್ದು ಸೇಮ್ ಡೇನೇ ವಿಶ್ ಫುಲ್ಫಿಲ್ ಆಗಿದೆ ಅವ್ರಿಗೆ. ಓಕೆ, ಆ ಥರ ನನ್ನ ಹತ್ರ ಇನ್ನೂ 2-3 ಸಕ್ಸಸ್ ಸ್ಟೋರಿ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ನೀವೇನು ಮಾಡಬೇಕು, ಯಾರ ವಿಶ್ ಫುಲ್ಫಿಲ್ ಆಗಿಲ್ಲ ಜಸ್ಟ್ ಗೋ ಥ್ರೂ ಇಟ್. ನೀವು ಇಲ್ಲಿ ತನಕ ಏನೇನು ಪೋರ್ಟಲ್ಸ್ ಮಾಡಿದ್ದೀರಾ ಅಥವಾ ವಿಷನ್ ಬೋರ್ಡ್ ಮಾಡ್ಕೊಂಡಿದ್ದೀರಾ ಆರ್ ಎಲ್ಲಾದರೂ ಒಂದು ಹತ್ರ ಬರೆದಿಟ್ಟಿದ್ದೀರಾ, ಏನೇನೆಲ್ಲ ಬರೆದಿಟ್ಟಿದ್ದೀರಾ ಜಸ್ಟ್ ಓಪನ್ ಮಾಡಿ ನೋಡಿ ಯಾವ್ದು ಫುಲ್ಫಿಲ್ ಆಗಿದೆ, ಯಾವ್ದು ಫುಲ್ಫಿಲ್ ಆಗಿಲ್ಲ. ಸೊ ನಾವು ಈ 6ನೇ ತಾರೀಕು ಅದನ್ನು ರೀವರ್ಕ್ ಮಾಡ್ತೀವಿ. ಓಕೆ, ಸೊ ಯಾವ್ದು ಫುಲ್ಫಿಲ್ ಆಗಿಲ್ಲ, ಯಾವ್ದು ಫುಲ್ಫಿಲ್ ಆಗಿದೆ ಜಸ್ಟ್ ಓಪನ್ ಮಾಡಿ ನೋಡಿ. ಆ್ಯಂಡ್ ಯಾವುದು ಆಗಿಲ್ವಲ್ಲ ಅದನ್ನು ನೀವೇನು ಮಾಡ್ತೀರಾ, ಈ ಸಲ ಬರೀತೀರಾ. ಒಂದು ಬುಕ್ ತೊಗೊಳ್ಳಿ, ಮೇಲ್ಗಡೆ ಥ್ಯಾಂಕ್ ಯು 66 ಪೋರ್ಟಲ್ ಅಂತ ಬರೆದು ನಿಮ್ಮ ವಿಶ್ಗಳ ಲಿಸ್ಟನ್ನು ಬರಿತಾ ಹೋಗಿ. ಯಾವುದು ಫುಲ್ಫಿಲ್ ಆಗಿಲ್ಲ ಅದು. ಓಕೆ, ಫುಲ್ಫಿಲ್ ಆಗಿರೋದನ್ನು ಬರ್ನ್ ಮಾಡಿ ಆ್ಯಶಸ್ನ ಯೂನಿವರ್ಸ್ಗೆ ಬ್ಲೋ ಮಾಡಿ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಸೊ ಓಪನ್ ಮಾಡಿ ನೋಡಿ, ವಿಶ್ ಫುಲ್ಫಿಲ್ ಆಗಿರುತ್ತೆ. ಆ್ಯಕ್ಚುಲಿ ಇನ್ ಕೇಸ್ ಪ್ರೈವಸಿ ಇಶ್ಯೂ ಇದ್ದು ನೀವು ಆಲ್ರೆಡಿ ಅದನ್ನು ಬರ್ನ್ ಮಾಡಿ ನನ್ನ ಹತ್ರ ಇವಾಗ ಏನೂ ಇಲ್ಲ ಚೆಕ್ ಮಾಡೋಕ್ಕೆ ಅನ್ನುವಂಥವ್ರು ಯೋಚನೆ ಮಾಡಿ ಕೂತ್ಕೊಂಡು ಒಂದು 10-15 ನಿಮಿಷ ಕಾಮಾಗಿ ಕೂತ್ಕೊಳ್ಳಿ. ನಂದಿನ ಯಾವ ವಿಶ್ ಫುಲ್ಫಿಲ್ ಆಗಿಲ್ಲ, ಏನು ವಿಶ್ ಫುಲ್ಫಿಲ್ ಆಗಬೇಕಿದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ. ಹೊಸ ವಿಶಸ್ ಬರಿಬೋದಾ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಡೌನ್. ಒಂದು ಪೇಜ್ ತೊಗೊಳ್ಳಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು 66 ಪೋರ್ಟಲ್ ಅಂತ ಬರೆದು ನಿಮ್ಮ ಹೊಸ ವಿಶ್ಗಳನ್ನು ಬರಿಬಹುದು. ಬಟ್ ನಾನು ಈ ಸಲ ಜಸ್ಟ್ ರೀವರ್ಕ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಅಮಾವಾಸ್ಯೆನೂ ಕೂಡ ಇದೆ, ಸ್ವಲ್ಪ ಮೈಂಡ್ ಅಷ್ಟು ನಮಗೆ ಇದಿರೋದಿಲ್ಲ, ಏನು ಸ್ಟೆಬಿಲಿಟಿ ಇರಲ್ಲ, ಏನು ಮಾಡಬೇಕನ್ನೋದು ಮೈಂಡಲ್ಲಿ ಓಡ್ತಾ ಇರೋದಿಲ್ಲ. ಸೊ ಹಾಗಾಗಿ ರೀರೈಟ್ ಮಾಡೋದು ಬೆಟರ್ ಅಂತ ನನ್ನ ಒಪಿನಿಯನ್ನು. ದೆನ್ ವಿಷನ್ ಬೋರ್ಡ್ ಮಾಡ್ಕೊಳ್ಳಿ ಈ ಸಲ. ಓಕೆನಾ, ಫೋಟೋ ಟೆಕ್ನಿಕ್ ಆರ್ ವಿಷನ್ ಬೋರ್ಡ್ ಈ ವಿಡಿಯೋ ಎಂಡಲ್ಲಿ ಕೂಡ ಅದನ್ನು ಹಾಕ್ತೀನಿ. ದಯವಿಟ್ಟು ಅದನ್ನು ಹೋಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ರೆಡಿ ವಿಡಿಯೋ ಇದೆ, ಜಸ್ಟ್ ಚೆಕ್ ಮಾಡಿ. ಓಕೆ, ಸೊ ಅದನ್ನು ಮಾಡಿ. ಆ್ಯಂಡ್ ಈವನ್ ಡ್ರಾಯಿಂಗ್ ಟೆಕ್ನಿಕ್ ಮಾಡ್ಬೋದು ನೀವು ಈ ದಿನ. ಆ್ಯಂಡ್ ಅಬಂಡೆನ್ಸ್ ಚೆಕ್ ಈಸ್ ಮಸ್ಟ್. ಎಸ್, ಅಬಂಡೆನ್ಸ್ ಚೆಕ್ಕನ್ನು ಮಾತ್ರ ಮಿಸ್ ಮಾಡಬೇಡಿ. ಆಲ್ರೆಡಿ ನೀವು ಅಬಂಡೆನ್ಸ್ ಚೆಕ್ ಮಾಡಿದ್ದೀರಾ ಅಂದರೆ ದಟ್ ಈಸ್ ಫೈನ್. ಇನ್ನೊಂದು ಬೇಕು ಅಂದರೆ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಆಲ್ರೆಡಿ ಮಾಡಿರೋದನ್ನು ಒಂದು ಸತಿ ತೆಗೆದುಬಿಟ್ಟು ನೋಡಿ, ಸುಮ್ಮನೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಅಂತ ಸುಮ್ಮನೆ ಒಂದು 3 ಸಲ ಹೇಳಿ, ಅದನ್ನು ಕ್ಲೆನ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇದನ್ನು ಮಾಡ್ಬೋದು ನೀವು. ಮತ್ತು ಮೂನ್ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಬೇಕಾದಷ್ಟು ವೀಡಿಯೋಸ್ಗಳು ಸಿಗುತ್ತೆ. ಯಾರಾದರೂ ಅದನ್ನು ಫಾಲೋ ಮಾಡಿಲ್ಲ ಮೂನ್ ಪ್ಲೇಲಿಸ್ಟಲ್ಲಿ ಅಂತ ಹೇಳಿದ್ರೆ ನೀವು ಹೋಗಿ ಫಾಲೋ ಮಾಡಬಹುದು. ಆ್ಯಂಡ್ ವಾಟರ್ ಚಾರ್ಜ್ ಮಾಡ್ಬೋದಾ ಅಂತ ಕೇಳೋದಾದರೆ ಈ ಸಲ ವಾಟರ್ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ಇಫ್ ಯು ವಿಶ್ ಟು ಮಾಡಿ, ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾಡಿ. ಬಟ್ ನಾನು ಸಜೆಸ್ಟ್ ಮಾಡೋದು ಏನು ಬೇಡ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದೇ ತಿಂಗಳಲ್ಲಿ ನಮಗೆ ಸ್ಟ್ರಾಬೆರಿ ಮೂನ್ ಇದೆ. 21ನೇ ತಾರೀಕು ಅನ್ಕೋತೀನಿ. ಎಸ್, ಲಾಸ್ಟ್ ಟೈಮ್ ಸ್ಟ್ರಾಬೆರಿನ ಬಿಡಿಸ್ಬಿಟ್ಟು ಅದರೊಳಗೆ ವಿಷಸ್ನ ಬರೆಯೋಕ್ಕೆ ಹೇಳಿದ್ದೆ. ತುಂಬ ಜನ ಅದನ್ನು ನೋಡಿಲ್ಲ ಅನ್ಕೋತೀನಿ, ಬಿಕಾಸ್ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವ, ನೋಡಿಲ್ಲ ಅನ್ಕೋತೀನಿ. ಸೊ ಅದನ್ನು ಕೂಡ ವಿಶ್ ಫುಲ್ಫಿಲ್ ಆಗಿರೋದು ನನ್ನ ಹತ್ರ ಸಕ್ಸಸ್ ಸ್ಟೋರಿ ಇದೆ, ಅದನ್ನು ಆ ಟೈಮಲ್ಲಿ ಶೇರ್ ಮಾಡ್ತೀನಿ. ಆವಾಗ ನಾವು ಹೊಸ ವಿಷಸ್ನ ಬರೆದು ಅಲ್ಲೊಂದು ಟ್ರಿಕ್ಕಿಯಾಗಿ ಯೋಚನೆ ಮಾಡೋಣಂತೆ. ಬಟ್ ಈ ಸಲ ಮಾತ್ರ ನಿಮ್ಮ
ರೀವರ್ಕ್ ಮಾಡಿ. ಓಕೆ, ಮತ್ತು ಒಂದು ಸಲ ನೋಡಿ ಯಾವ್ದು ಬರೆದಿಲ್ಲ ಯಾವ್ದು ಬರೆದಿದ್ದೀರಾ ಜಸ್ಟ್ ಮೇಕ್ ಎ ನೋಟ್ ಆಫ್ ಇಟ್ ಆ್ಯಂಡ್ ಬರೀರಿ. ಇದನ್ನು ಎನಿ ಟೈಮ್ ಇನ್ ಎ ಡೇ ಮಾಡಬಹುದು. 6ನೇ ತಾರೀಕು ಎನಿ ಟೈಮ್ ಮಾಡ್ಬೋದು, ಯಾವ ಟೈಮಲ್ಲಾದರೂ ಬೇಕಿದ್ರೂ ಮಾಡಬಹುದು. ಆಲ್ಮೋಸ್ಟ್ ಎಲ್ಲ ವಿಷಸ್ಸೂ ಒಂದು ಸಲ ನೋಡ್ಕೊಳ್ಳಿ. ದೆನ್ ಬ್ಲೂ ಕಲರ್ ಪೆನ್ನನ್ನು ಬಳಸಿ ಬರೆಯೋದಕ್ಕೆ. ಆ್ಯಂಡ್ ಮತ್ತೆ ಪ್ರೈವಸಿ ಇಶ್ಯೂ ಇರೋರೇ ಆದರೆ ಬರ್ನ್ ಮಾಡಿ ಆ್ಯಶಸ್ನ ಯೂನಿವರ್ಸಿಗೆ ಬ್ಲೋ ಮಾಡಿ. ಆ್ಯಂಡ್ ನಿಮ್ಮ ಮೊಬೈಲಲ್ಲಿ ನೋಟ್ಸ್ ಕೂಡ ಮಾಡಿಕೊಂಡು ನೀವು ಇಟ್ಕೋಬಹುದು. ಅದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ವಾಲ್ಪೇಪರ್ ಆಗಿ ಕೂಡ ಮಾಡ್ಕೋಬಹುದು. ಓಕೆ, ಪೀರಿಯಡ್ಸಲ್ಲಿ ಇದ್ದವರದ್ದು 100% ಮಾಡ್ಬೋದು. ಅದು ಪೀರಿಯಡ್ಸ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದಿಷ್ಟನ್ನು 66 ಪೋರ್ಟಲಲ್ಲಿ ಮಾಡಿ. ಈ ನಮ್ಮ 66 ಪೋರ್ಟಲ್ ನಮಗೆ ಒಂಥರ ಹೋಮ್ ವರ್ಕ್ ಥರ. ಓಕೆ, ಸೊ ಹೋಮ್ ವರ್ಕ್ ಮಾಡೋಣ ನಮ್ಮ ವಿಷಸ್ ಮೇಲೆ ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಆ್ಯಂಡ್ ಒಂದು ವಿಷಯ ನಾನು ಹೇಳ್ತೀನಿ, ಯಾವ ನಿಮ್ಮ ವಿಶ್ ಫುಲ್ಫಿಲ್ ಆಗೋಕ್ಕೆ ತುಂಬ ಕಷ್ಟಪಡ್ತಾ ಇದೆ, ಯು ನೀಡ್ ಟು ಚೇಂಜ್ ಇಟ್, ಯು ನೀಡ್ ಟು ರೀವರ್ಕ್ ಆನ್ ಯುವರ್ ವಿಶ್. ಯೂನಿವರ್ಸ್ ನಿಮಗೆ ಸೈನ್ ಹೇಳ್ತಾ ಇದ್ದಾರೆ, ಥಿಂಕ್ ಅಬೌಟ್ ಇಟ್ಸ್ ಅಂತ. ಥಿಂಕ್ ಮಾಡಿ. ಇದರಲ್ಲಿ ನಿಮಗೆ ಯಾವುದೇ ಥರದ ಸುಖ ಇಲ್ಲ, ಬೇರೆ ಯೋಚನೆ ಮಾಡಿ ಅನ್ನೋದು ಪಾಯಿಂಟ್ ಇರುತ್ತೆ. ಅಟ್ಲೀಸ್ಟ್ 1 ಇಯರ್ 1.5 ಇಯರ್ ನೀವು ಈ ವಿಶ್ ಬಗ್ಗೆ ಯೋಚನೆ ಮಾಡಬಹುದು. 1.5 ಇಯರ್ ಆದರೂ ಆ ವಿಶ್ ಕಂಪ್ಲೀಟ್ ಆಗಿಲ್ಲ, ಆ ಟೈಮಲ್ಲಿ ಆಗಬೇಕಿತ್ತು ಆಗಿಲ್ಲ ಅನ್ನೋದಾದರೆ ದೆನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ್ಯಾಟ್. ಓಕೆ, ಸೊ ಎಷ್ಟೋ ವಿಶಸ್ ಎಷ್ಟೋ ವರ್ಷ ಆದಮೇಲೆ ಆಗುತ್ತೆ. ಬಟ್ ಕೆಲವು ಪರ್ಸ್ನಾಲಿಟೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ನನಗೆ ಈ ಹುಡುಗನ ಜೊತೆ ಮದುವೆ ಆಗಬೇಕು ಅಂತ ಇದೆ, ಈ ಹುಡುಗನ ಜೊತೆ ಕಮ್ಯುನಿಕೇಟ್ ಆಗಬೇಕಂತ ಇದೆ. ಬಟ್ ಏನೇ ಅಂದರೂ ಆ ಕಡೆಯಿಂದ ಬರೀ ನೋವೇ ಸಿಗ್ತಾ ಇದೆ ಅಂದಾಗ ದೆನ್ ಯು ಹ್ಯಾವ್ ಟು ಥಿಂಕ್. ಬಟ್ ಈ ಥರ ವಸ್ತುಗಳೇನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ, ನೀವು ಡೈಮಂಡ್ ರಿಂಗು ಆ ಥರ ಏನಾದರೂ ಮ್ಯಾನಿಫೆಸ್ಟ್ ಮಾಡಿ ಅದಿನ್ನೂ ಸಿಕ್ಕಿಲ್ಲ ಅಂದರೆ ಯು ಕ್ಯಾನ್ ವೇಟ್ ಫಾರ್ ಇಟ್ ಟಿಲ್ ನಿಮ್ಮ ಲೈಫ್ ಲಾಂಗ್ ನೀವು ಅದಕ್ಕೆಲ್ಲ ವೇಟ್ ಮಾಡ್ಬೋದು. ಬಟ್ ನಿಮ್ಮ ಏಜ್ಗೆ ರಿಲೇಟೆಡ್ ಏನಿರುತ್ತಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಎಸ್, ಎನಿ ಡೌಟ್ಸ್ ಜಸ್ಟ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಹೊಸ ವಿಷಸ್ನ 100% ಬರಿಬಹುದು. ಕನ್ಕ್ಲೂಷನ್ ಕೊಟ್ಬಿಡ್ತೀನಿ, ಹೊಸ ವಿಷಸ್ನ ನೀವು 100% ಬರಿಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ ರೀವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಬರೋ ಸ್ಟ್ರಾಬೆರಿ ಮೂನಲ್ಲಿ ಹೊಸ ವಿಷಸ್ನ ಬರ್ಕೊಳ್ಳೋಣ ಅಂತೆ. ಈಗೇನು ವಿಶ್ ಪೆಂಡಿಂಗ್ ಇದೆ ಅದನ್ನು ನೋಡಿ ರೀರೈಟ್ ಮಾಡಿಬಿಡಿ. ಓಕೆ, ಆ್ಯಂಡ್ ಕ್ಯಾಂಡಲ್ ಹಚ್ಕೊಂಡು ಮೆಡಿಟೇಷನ್ ಈಸ್ ಮಸ್ಟ್. ಫೋಟೋ ಟೆಕ್ನಿಕ್ ಆರ್ ವಿಷನ್ ಬೋರ್ಡ್ ಟೆಕ್ನಿಕ್ನ ಮಾಡಿ. ಆ್ಯಂಡ್ ಯಾವೆಲ್ಲ ವಿಶ್ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇನ್ನೂ ಒಂದು ಸ್ಟೆಪ್ ಹೆಡ್ ಮಾಡ್ತೀನಿ, ನನಗೆ ಪರವಾಗಿಲ್ಲ ಅಂದರೆ ಮೂನ್ ಪ್ಲೇ ಲಿಸ್ಟಲ್ಲಿ ಇರೋದನ್ನ ಎಲ್ಲದನ್ನು ಟ್ರೈ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.